ಇನ್ನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಬ್ಬರ ಬಂಧನ ಕೂಡ ಆಗಿದೆ. ನಿಗಮದ ಎಂಡಿ ಪದ್ಮನಾಭ್ ಹಾಗೂ ಪರಶುರಾಮ್ ಬಂಧನ ಆಗಿದೆ. ನಿನ್ನೆ ರಾತ್ರಿ ಇಬ್ಬರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಹಗರಣ ಬೆಳಕಿಗೆ ಬಂದ ಬಳಿಕ ಎಸ್ಕೇಪ್ ಆಗಿದ್ರು ಈ ಎಂಡಿ ಪದ್ಮನಾಭ್ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ನಿನ್ನೆ ರಾತ್ರಿ ಅವರನ್ನ ಅರೆಸ್ಟ್ ಮಾಡಿ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಇವತ್ತು ನ್ಯಾಯಾಲಯದ ಮುಂದೆ ಎಸ್ಐಟಿ ಅಧಿಕಾರಿಗಳು ಎಸ್ಕೇಪ್ ಆಗಿದ್ದಂತಹ ಎಂಡಿ ಪದ್ಮನಾಭ್ ಈಗ ಸಿಕ್ಕಿಬಿದ್ದಿದ್ದಾರೆ. ನಿನ್ನೆ ರಾತ್ರಿ ಇಬ್ಬರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ನಿಗಮದ ಎಂಡಿ ಆಗಿರುವಂತಹ ಪದ್ಮನಾಭ್, ಅದೇ ರೀತಿಯಾಗಿ ಪರಶುರಾಮ್ ಇಬ್ಬರ ಬಂಧನ ಆಗಿದೆ. ನಿನ್ನೆ ರಾತ್ರಿ ಬಂಧನಕ್ಕೊಳಪಟ್ಟಿರುವಂತಹ ಇವರನ್ನ ಇವತ್ತು ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರು ಏನ್ ಹೇಳ್ತಾರೆ, ಎಸ್ಐಟಿಗೆ ವಶಕ್ಕೆ ಕೊಡ್ತಾರಾ, ಕೊಟ್ಟರು ಎಷ್ಟು ದಿನ ಕೊಡ್ತಾರೆ, ಇದೆಲ್ಲವೂ ಕೂಡ ಇವತ್ತು ಗೊತ್ತಾಗುತ್ತೆ. ನ್ಯಾಯಾಧೀಶರ ಎದುರು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಎಸ್ಕೇಪ್ ಆಗಿದ್ರು. ಈ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆನೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ, ಆ ಆತ್ಮಹತ್ಯೆ ಅಂದ್ರೆ ಡೆತ್ ನೋಟ್ ನಲ್ಲಿ ಪದ್ಮನಾಭ್ ಅವರ ಹೆಸರು ಕೂಡ ಮೆನ್ಷನ್ ಆಗಿದೆ. ಈ ರೀತಿ ಡೆತ್ ನೋಟ್ ಸಿಗ್ತಾ ಇದ್ದಂತೆ, ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆನೆ ಎಸ್ಕೇಪ್ ಆಗಿದ್ದಂತಹ ಎಂಡಿ ಪದ್ಮನಾಭ್ ನಿನ್ನೆ ಎಸ್ಐಟಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಇವತ್ತು ನ್ಯಾಯಾಲಯದ ಎದುರುಗಡೆ, ನ್ಯಾಯಾಧೀಶರ ಎದುರುಗಡೆ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಹಗರಣದಲ್ಲಿ ನಿಜಕ್ಕೂ ಏನಾಗಿತ್ತು, 187 ಕೋಟಿ ಏನಾಯ್ತು, ಯಾವ ಬ್ಯಾಂಕಿಂದ ಯಾವ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಯ್ತು, ಯಾರೆಲ್ಲ ಈ ಹಗರಣದಲ್ಲಿದ್ದಾರೆ, ಅದ್ರ ಬಗ್ಗೆ ಇನ್ನೂ ಸತ್ಯಾಂಶ ಹೊರಬೀಳ್ಬೇಕಿದೆ.